ಪೊಲೀಸ್ ವಿಚಾರಣೆ ಆದಮೇಲೆ ದೂರುದಾರ ಸಂಜಯ್ ಬಾಫ್ನಾ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರು ನನ್ನ ಅಂಗಡಿಗೆ ಒಡವೆ ಖರೀದಿ ಮಾಡೋಕೆ ಅಂತ ಬಂದಿದ್ದರು. ನಾನು ಮಾರಾಟ ಮಾಡ್ತೀನಿ, ನಾನು ವ್ಯಾಪಾರಿ ಅಂತ ಹೇಳಿದ್ರು. ನಾವು ಯಾಕೆ ಒಡವೆ ಕೊಡಬೇಕಾಯ್ತು ಅಂತ ಹೇಳಿದ್ರೆ, ಒಡವೆ ಕೊಂಡುಕೊಳ್ಳುವವರು ನನಗೇನು ಒಡವೆ, ಈಗ ಒಡವೆನ ಕೊಂಡುಕೊಳ್ಳೋರು ನನ್ನ ಹಾಕೊಳ್ಳೋಕ್ಕೆ ಅಂತ ಬರ್ತಾರೆ, ಧರಿಸ್ಕೋಬೇಕು ನನಗೆ ಖುಷಿ ಇದೆ ಅಂತ ಬರ್ತಾರೆ. ಆದರೆ ಇವರು ಆ ಥರ ಬರಲಿಲ್ಲ. ನಾನು ಕೂಡ ಒಡವೆಯನ್ನು ಮಾರಾಟ ಮಾಡುವಂತಹವಳೆ, ನಾನು ಒಬ್ಬಳು ವ್ಯಾಪಾರಿ ಇದ್ದೀನಿ ಅಂತ ಅವ್ರು ಹೇಳ್ಕೊಂಡ್ರು. ಯಾಕೆ 2.5 ಕೋಟಿ ಕೊಟ್ಟುಬಿಟ್ರು, ಯಾಕೆ 2 ಕೋಟಿ ಒಡವೆ ಕೊಟ್ಟುಬಿಟ್ರು ಅಂತ ಹೇಳಿದ್ರೆ, ನಾನು ವ್ಯಾಪಾರ ಮಾಡ್ತೀವಿ ಅಂತ ಹೇಳಿದ್ರು ಸ್ವಾಮಿ ಅವರು. ನಾವು ವ್ಯಾಪಾರಿಗಳೇ ಅಲ್ವಾ, ನಮಗೂ 4 ಕಾಸು ಲಾಭ ಸಿಗುತ್ತಲ್ವಾ, ಸರಿ ಅವರು ಮಾಡಲಿ. ನನ್ನ ರಿಲೇಷನ್ಸ್ ಹತ್ರ ಮಾರಾಟ ಮಾಡಿಬಿಡ್ತೀನಿ ಇದನ್ನು ನಾನು. ನೀವೀಗ ನನಗೆ ಒಡವೆ ತಂದು ಕೊಟ್ಟರೆ, ನನ್ನ ಸಂಬಂಧಿಕರಿದ್ದಾರೆ, ಅವ್ರ ಹತ್ರ ಎಲ್ಲ ಹೋಗಿ ಆಮಾಲೆ ಸರ, ಜೋಮಾಲೆ ಸರ, ಎಲ್ಲ ಸರಗಳು ಎಲ್ಲ ಮಾರಾಟ ಮಾಡಿಬಿಟ್ಟು ತಂದು ಕೊಟ್ಬಿಡ್ತೀನಿ ನಾನು. ಮೂಗ್ತಿ ಕೊಡಿ, ಓಲೆ ಕೊಡಿ, ಕಡ್ಗ ಕೊಡಿ, ಬಳೆ ಕೊಡಿ, ಡಾಬ್ ಕೊಡಿ, ತೋಳುಬಂದಿ ಕೊಡಿ, ಜಡೆಬಿಲ್ಲೆ ಕೊಡಿ, ಎಲ್ಲ ಕೊಡಿ ಅಂತ ಹೇಳಿಬಿಟ್ಟು ಇವ್ರು ತೊಗೊಂಡು ಹೋಗ್ಬಿಟ್ರು ಸ್ವಾಮಿ. ಹಂತಗಳಲ್ಲಿ ಚಿನ್ನಾಭರಣ ತೊಗೊಂಡು ಹೋಗ್ತಾ ಇದ್ರಿ ಇವರು. ಒಂದಿನ ಅಲ್ಲ. ನಮಗೇನು ಸ್ವಾಮಿ, ನಾವಿರೋದೇ ವ್ಯಾಪಾರಕ್ಕೆ, ಚಿನ್ನ ಇಟ್ಟಿದ್ದೀವಿ, ಯಾರು ಕೊಂಡ್ಕೊಂಡು ಹೋದರೆ ನಮಗೇನು. ತೊಗೊಂಡು ತೊಗೊಂಡು ಹೋಗಿದ್ದು ಎಷ್ಟು? 2 kg 500 ಗ್ರಾಮ್ ಚಿನ್ನಾಭರಣ ವಂಚನೆ ಮಾಡಿದ್ದಾರೆ ಇವರು. 19/8/2024 ಕೂಡ ನಾನು ಚಿನ್ನಾಭರಣವನ್ನು ಕೊಟ್ಕೊಂಡು ಬಂದಿದ್ದೀನಿ. ಆಗಸ್ಟಿಂದ ನಡೆದಿರ್ತಕ್ಕಂಥ ಕಥೆ ಇದು. ಇದೇ ವರ್ಷದ ಆಗಸ್ಟಿಂದ ನಡೆದಿರ್ತಕ್ಕಂಥ ಕಥೆ. ವರ್ತೂರು ಪ್ರಕಾಶ್ ಮನೆಗೆ 1 ಬಾರಿ ಡೆಲಿವರಿ ಮಾಡಿದ್ವಿ ನಾವು. ವರ್ತೂರು ಪ್ರಕಾಶ್ ಮನೆಗೆ ಒಂದು ಸಲ ಹೋಗಿ ನಾವು ಅಲ್ಲಿಗೆ ಕೊಟ್ಟಿದ್ವಿ ನಾವು ಚಿನ್ನಾಭರಣವನ್ನು. ಬಾಗಲಗುಂಟೆಯಲ್ಲಿ ಅಡಮಾನ ಇಡ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾ ಇದ್ರಂತೆ. ಪೊಲೀಸ್ ವಿಚಾರಣೆ ಬಳಿಕ, ಅಂದರೆ ಇಲ್ಲಿಂದ ಒಡವೆ ತೊಗೊಂಡು ಹೋಗೋದು, ಮಾರ್ತೀನಿ, ಅಲ್ಲಿ ಮಾರ್ತೀನಿ, ಇಲ್ಲಿ ಮಾರ್ತೀನಿ ಅಂಥೇಳಿ ಇವ್ರು ತೊಗೊಂಡು ಹೋದ ಮೇಲೆ ಮಾಡಿರೋದು ಏನು ಕೆಲಸ ಅಂತ ಹೇಳಿದ್ರೆ, ಬಾಗಲಗುಂಟೆಯಲ್ಲಿ ಹೋಗ್ಬಿಟ್ಟು ಒಡವೆ ಅಂಗಡಿಗಳಲ್ಲಿ ಅದನ್ನೆಲ್ಲ ಒತ್ತೆ ಇಟ್ಟುಬಿಡೋದು. ಒತ್ತೆ ಹಣ ತೊಗೊಂಡ್ರೆ ಮುಗೀತಲ್ಲ ಅಲ್ಲಿಗೆ. ಏನು 2 kg 900 ಗ್ರಾಮ್ ಚಿನ್ನ, 2 kg 900 ಗ್ರಾಮ್ ಚಿನ್ನ, ಏನಿಲ್ಲ ಅಂದರೂ ನಿಮಗೆ 2 ಕೋಟಿ ದಾಟುವಂಥ ಒಂದು ವಿಚಾರ ಇದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಇದೀಗ ದೂರುದಾರ ಸಂಜಯ್ ಬಾಫ್ನಾ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರ್ತೂರು ಪ್ರಕಾಶ್ ಅವ್ರ ಜೊತೆಗೆ ಬಂದಿದ್ರು. ಅವರು ಏನೋ ಒಡವೆ ತಗೊಳ್ಬೇಕು, ಇವರು ಜೊತೆಗೆ ಬಂದಿದ್ರು. ಅವ್ರ ಜೊತೆಗೆ ಬಂದುಬಿಟ್ಟು ನಮ್ಮ ಹತ್ರ ಸ್ವಲ್ಪ ಅವತ್ತು ದಿವಸ ಒಡವೆ ಪರ್ಚೇಸ್ ಮಾಡಿ ಹಂಗೆ ಪರಿಚಯ ಅದು ನಾನು ಮಾರಾಟ ಮಾಡ್ತೀನಿ, ನಾನು ಒಂದು ವ್ಯಾಪಾರಿ, ನಾನು ಬೇರೆ ನಮ್ಮ ರಿಲೇಷನ್ನಲ್ಲಿ ಎಲ್ಲ ಮಾರಾಟ ಮಾಡ್ತೀನಿ, ನಾನು ಮಾರಾಟ ಮಾಡಿಬಿಟ್ಟು ನಿಮ್ಮ ದುಡ್ಡು ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಟೋಟಲಿ 2 kg 900 ಗ್ರಾಮ್ 950 ಗ್ರಾಮ್ ಬ್ಯಾಲೆನ್ಸ್ ಇತ್ತು. ಮುಂಚೆ ಮಾಡಿದ ವ್ಯಾಪಾರದ್ದು ಅವರು ಅಮೌಂಟ್ ಪೇ ಮಾಡಿದ್ರು. ಅವ್ರು ಬಂದು ತಗೊಂಡು ಹೋಗ್ತಾ ಇದ್ರು. ಅಲ್ಲೂ ಒಂದ್ಸರಿ ಡೆಲಿವರಿ ಮಾಡಿದ್ರು. ಇದು 19/8/2024 ಇಂದ ಚಿನ್ನ ಖರೀದಿ ಮಾಡಿ. ಓನ್ಲಿ ಒನ್ಸ್ ವಿ ಹ್ಯಾವ್ ಜಸ್ಟ್ ಡಿಲಿವರ್ಡ್ ದೇರ್, ಬಟ್ ಸರ್ ವಾಸ್ ನಾಟ್ ದೇರ್ ಆ್ಯಂಡ್ ಐ ಥಿಂಕ್ ಸೊ ಈ ಡೋಂಟ್ ನೋ ಅಬೌಟ್ ದಿಸ್. ಅವ್ರು ಇರಲಿಲ್ಲ ಅಲ್ಲಿ ಮನೆಯಲ್ಲಿ. ಅಲ್ಲಿಂದ ನಮ್ಮ ಹುಡುಗ, ನಮ್ಮ ಸೇಲ್ಸ್ ಗೈ ಹೋಗ್ಬಿಟ್ಟು ಕೊಟ್ಟಿದ್ದಾರೆ. ಅದೇ ಇವ್ರು ನಮ್ಮ ಅಂಗಡಿಗೆ ವರ್ತೂರು ಪ್ರಕಾಶ್ ಅವ್ರ ಜೊತೆಗೆ ಬಂದಿದ್ರು. ಅವರು ಏನೋ ಒಡವೆ ತಗೊಳ್ಬೇಕು, ಇವರು ಜೊತೆ